ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ. ಸಮರ್ಥ್, ಏನಾಯ್ತು? ಯಾಕೆ ಗಿದ್ದಿಗಿದ್ದ ಹಾಗೆ ಹೊರಟೋದೆ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಅಂಥದ್ದೇನಿಲ್ಲ ಸರ್, ನಾನು ನಾಳೆ ಕೆಲ್ಸಕ್ಕೆ ಬರ್ತೀನಿ. ಅಂಥದ್ದೇನೂ ಇಲ್ಲ ಅಂದರೆ ನೀನು ಆ ರೀತಿ ರಜೆ ತೊಗೊಂಡು ಓಡ್ತಿರ್ಲಿಲ್ಲ. ಏನಾಯ್ತು ಹೇಳು ಸಮರ್ಥ್. ಅದು ತಾತನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಏನು ಆಸ್ಪತ್ರೆಗ? ಏನಾಯ್ತು ತಾತನಿಗೆ? ಏನಿಲ್ಲ, ಬೆಳಿಗ್ಗೆ ಎದ್ದು ಆಚೆ ಬರಬೇಕಾದ್ರೆ ತಾತ ಅನ್ಕಾನ್ಶಿಯಸ್ ಆಗಿ ಬಿದ್ಬಿಟ್ರಂತೆ. ಈಗ ಹಾಸ್ಪಿಟಲಲ್ಲೇ ಇದ್ದಾರೆ, ಟೆಸ್ಟ್ಗಳು ನಡೀತಾ ಇದೆ. ಓಹ್ ಹೌದಾ? ಹಾಗಿದ್ರೆ ನಾನು ಈಗಲೇ ಬರ್ತೀನಿ. ಪರವಾಗಿಲ್ಲ ಸರ್, ಗಾಬರಿ ಆಗುವಂಥದ್ದು ಏನಿಲ್ಲ. ತಾತಂಗೀಗ ಎಚ್ಚರಾಗಿದೆ, ಆರಾಮಾಗೇ ಇದ್ದಾರೆ. ರಿಪೋರ್ಟ್ ಬಂದ್ಮೇಲೆ ಏನು ಅಂತ ಗೊತ್ತಾಗುತ್ತೆ, ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ನೀವು ಬರೋದೇನು ಬೇಡ. ಆದರೂ ಸಮರ್ಥ್, ನಾನು... ಪರವಾಗಿಲ್ಲ ಸರ್, ನಾನೇ ನೋಡ್ಕೊತೀನಿ. ನೀವು ಬಂದರೆ ಎಲ್ರಿಗೂ ಯಾಕೆ ಹೇಳಿದ್ಯಾ ಅಂತ ತಾತ ಗಲಾಟೆ ಮಾಡ್ತಾರೆ. ಸರಿ ಸಮರ್ಥ್, ರಿಪೋರ್ಟ್ ಬರ್ತಿದ್ದ ಹಾಗೆ ಕಾಲ್ ಮಾಡು. ಸರ್, ಆಮೇಲೆ ಇನ್ನೊಂದು ವಿಷಯ, ತಾತ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದನ್ನ ಮೇಡಮ್ ಹೇಳಕ್ ಹೋಗ್ಬಿಡಿ. ಅವ್ರು ಗಾಬರಿ ಆಗ್ತಾರೆ. ರಿಪೋರ್ಟ್ ಬಂದು ಏನು ಎತ್ತ ಅಂತ ಗೊತ್ತಾದ್ರೆ ಆಮೇಲೆ ನಿಧಾನವಾಗಿ ಹೇಳ್ಬೋದು. ಆಯ್ತು, ಹೇಳಲ್ಲ. ಸಮರ್ಥ್, ಈ ಮೆಡಿಸಿನ್ಸ್ ಎಲ್ಲ ತರಕ್ ಹೇಳಿದ್ದಾರೆ. ಸರಿ, ನಾನು ತರ್ತೀನಿ ಬಿಡು. ಹಾಗೆ ವಾರ್ಡ್ ಚಾರ್ಜಸ್ನು ಅಡ್ವಾನ್ಸ್ ಆಗಿ ಕಟ್ಬೇಕಂತೆ, ಅದನ್ನು ಕಟ್ಬಿಡ್ತೀಯಾ? ಎಷ್ಟಂತೆ? ಸಮರ್ಥ್, ದುಡ್ಡಿದ್ಯಾ ನಿನ್ನ ಹತ್ರ? ಏನಾಯ್ತು ಸಮರ್ಥ್? ನನ್ನ ಅಕೌಂಟ್ಗೆ ದುಡ್ಡು ಕ್ರೆಡಿಟ್ ಆಗಿದೆ. ಅವಿ ಸರ್ ಹಾಕಿದ್ದಾರೆ. 1 ನಿಮಿಷ ಇರು. ಹಾಂ ಹೇಳಿ ಸಮರ್ಥ್. ಸರ್, ನನಗೆ ಯಾಕೆ ದುಡ್ಡು ಕಳಿಸಿದ್ದೀರಾ? ನಾನೇನಾದ್ರು ನಿಮ್ಗೆ ದುಡ್ಡು ಕಳಿದ್ನಾ? ಅದಕ್ಕೆ ಯಾವ ವಿಷಯನೂ ಹೇಳಲ್ಲ ಅಂತ ಅನ್ನೋದು. ಸಿಟ್ ಮಾಡ್ಕೊಳ್ಳೋಕ್ಕೆ ಸಮಯ ಸಂದರ್ಭ ಅಂತ ಇರುತ್ತೆ. ಅಷ್ಟಕ್ಕೂ ನಾನು ನಿನಗೆ ಕರುಣೆ ತೋರಿಸಿ ಕೊಡ್ತಿರೋ ದುಡ್ಡಲ್ಲ ಅದು. ನಮ್ಮ ಕಂಪ್ನಿಲಿ ವರ್ಕ್ ಮಾಡೋರಿಗೆ ಅವ್ರ ಫ್ಯಾಮಿಲಿ ಹೆಲ್ತ್ ಎಮರ್ಜೆನ್ಸಿಗೆ ಅಂತ ಫಂಡ್ಸ್ ಇರುತ್ತೆ, ಅದರಲ್ಲಿ ಕಳಿಸಿದೀನಿ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಮರ್ತಿದ್ಯಾ ಅನ್ಸುತ್ತೆ, ಅವರು ಬರೀ ನಿನಗೆ ಮಾತ್ರ ತಾತ ಅಲ್ಲ, ನನಗೂ ತಾತಾನೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.